ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜೂನ್ ತಿಂಗಳ 19ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು ನಮ್ಮ ಮಧ್ಯದಲ್ಲಿ ನಡೆಯುವವನು. ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ. 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನು ಹೇಳುವುದೇನೆಂದರೆ, ಪ್ರಕಟಣೆ 2:1, ಕರ್ತನು 7 ಸಭೆಗಳ ನಡುವೆ ನಡೆಯುತ್ತಿದ್ದಾನೆ. ಅವನು ಕೇವಲ ಒಂದು ಸಭೆಗೆ ಸೇರಿದವನಲ್ಲ, ಅವನು ಎಲ್ಲ ಸಭೆಗಳಿಗೆ ಸೇರಿದವನು. ಆತನೇ ಸಭೆಗಳ ಮೇಲ್ವಿಚಾರಕನು, ಘೋಷಣೆ ಮತ್ತು ಮಾರ್ಗದರ್ಶನ ಮಾಡುವವನು. ಅವನು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸದ ಸ್ಥಳದಲ್ಲಿಯೂ ನಡೆಯುತ್ತಾನೆ. ನೀವು ಯಾವಾಗಲೂ ಅವನ ಉಪಸ್ಥಿತಿಯನ್ನು ಅನುಭವಿಸಬೇಕು. ಕರ್ತನು ಕೇವಲ ತಮ್ಮ ಸಭೆಗೆ ಮಾತ್ರ ಸೇರಿದವನು ಮತ್ತು ಇತರರಿಗೆ ಅಲ್ಲ ಎಂದು ಹೆಮ್ಮೆ ಪಡುವ ಕೆಲವು ಸಭೆಗಳಿವೆ. ಅವರು ತಮ್ಮ ಸಭೆಗೆ ಹೆಚ್ಚು ಬಗ್ಗೆ ಯೋಚಿಸುತ್ತಾರೆ ಮತ್ತು ಇತರರ ಬಗ್ಗೆ ಕಡಿಮೆ ಅಭಿಪ್ರಾಯವನ್ನು ಹೊಂದಿರುತ್ತಾರೆ. ಕರ್ತನು ತನ್ನ ಬಲಗೈಯಲ್ಲಿ 7 ನಕ್ಷತ್ರಗಳನ್ನು ಹಿಡಿದಿದ್ದಾನೆ, 7 ಸ್ತಂಭಗಳ ನಡುವೆ ನಡೆಯುತ್ತಾನೆ. ಅವನು ನಿಮ್ಮ ಸಭೆಗಳ ನಡುವೆ ನಡೆಯುತ್ತಾನೆ, ಆತ್ಮಗಳ ನಡುವೆ. ಕರ್ತನು ಎಲ್ಲ ಸಭೆಗಳನ್ನು ಪ್ರೀತಿಸುತ್ತಾನೆ ಮತ್ತು ಅವರಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಆರಂಭದಲ್ಲಿ ದೇವರು ಏದೆನ್ ತೋಟದಲ್ಲಿ ಆದಾಮನು ಮತ್ತು ಹವ್ವಾಳರೊಂದಿಗೆ ನಡೆದನು. ಅವನು ಮನುಷ್ಯರ ಮಕ್ಕಳೊಂದಿಗೆ ಈ ಜಗತ್ತಿನಲ್ಲಿ ಸಂತೋಷ ಪಡುತ್ತಿದ್ದನು. ಅವರೊಂದಿಗೆ ಸಂವಾದ ನಡೆಸಿ ಉದ್ಯಾನದಲ್ಲಿ ನಡೆಯುವ ಕರ್ತನಾದ ದೇವರು. ಆದಿಕಾಂಡ 2:19. ದೇವರು ಸೃಷ್ಟಿಸಿದ ಎಲ್ಲ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಆದಾಮನು ಹೆಸರಿಸುವುದನ್ನು ಆಸಕ್ತಿಯಿಂದ ವೀಕ್ಷಿಸಿದನು. ಹಳ್ಳಿಗಳಲ್ಲಿ ಗೆಳೆಯರು ಸಾಯಂಕಾಲದಲ್ಲಿ ಒಟ್ಟಿಗೆ ವಾಕಿಂಗ್ ಹೋಗುವುದನ್ನು ನೋಡಬಹುದು. ಅವರು ತಮ್ಮ ಹೃದಯದ ಎಲ್ಲ ವಿಷಯಗಳ ಬಗ್ಗೆ ಮುಕ್ತ ಚರ್ಚೆ ನಡೆಸುತ್ತಾರೆ. ಇನ್ನು ಕೆಲವರು ತಾಜಾ ಗಾಳಿಯನ್ನು ಪಡೆಯಲು ಸ್ವಲ್ಪ ದೂರ ಅಡ್ಡಾಡಿ ನಡೆದು ಹೋಗುತ್ತಾರೆ. ಅದೇ ರೀತಿ ನವದಂಪತಿಗಳು ಕಡಲ ತೀರದ ರಸ್ತೆಗಳಲ್ಲಿ ಕೈ ಹಿಡಿದುಕೊಂಡು ಪರಸ್ಪರ ಮಾತನಾಡುತ್ತಾ ನಗುತ್ತಾ ಪರಸ್ಪರ ಒಡನಾಟವನ್ನು ಆನಂದಿಸುವುದನ್ನು ನೀವು ನೋಡಿರಬಹುದು. ನೀವು ದೇವರೊಂದಿಗೆ ಅಂತಹ ನಿಕಟ ಸಂಬಂಧವನ್ನು ಹೊಂದಿದ್ದೀರಾ. ನೀವು ಹೆನೋಕನಂತೆ ದೇವರೊಂದಿಗೆ ನಡೆಯುತ್ತಿದ್ದೀರಾ. ಯೆಹೋವನು ವಾಗ್ದಾನ ಮಾಡುತ್ತಾನೆ, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನ್ನ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. 2 ಕೊರಿಂಥದವರಿಗೆ 6:16. ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ. ಯೋಹಾನ 14:20. ದೇವರು ತನ್ನ ಜನರ ಮಧ್ಯದಲ್ಲಿ ನಡೆಯಲು ಸಂತೋಷ ಪಡುತ್ತಾನೆ ಎಂಬ ಸತ್ಯವನ್ನು ಸತ್ಯವೇದವು ದೃಢಪಡಿಸುತ್ತದೆ. ಮತ್ತಾಯ 18:20. ಪರಲೋಕದಲ್ಲಿ ಅಡಕವಾಗಿರದ ಮಹಿಮೆಯ ರಾಜನು ನಿಮ್ಮ ನಡುವೆ ವಾಸಿಸುತ್ತಿದ್ದರೆ ಮತ್ತು ನಡೆಯಬೇಕಾದರೆ ನೀವು ಎಷ್ಟು ಅರ್ಹರಾಗಿರಬೇಕು. ಕರ್ತನು ಮೋಶೆಗೆ, ನಾನು ಪಾಳೆಯದ ಮಧ್ಯದಲ್ಲಿ ಇಸ್ರಾಯೇಲರ ನಡುವೆ ನಡೆಯುವಾಗ ಅಲ್ಲಿ ಅಶುದ್ಧತೆಯು ಕಂಡುಬರುವುದಿಲ್ಲ ಎಂದು ಹೇಳಿದನು. ಅವನು ನಿಜವಾಗಿಯೂ ಮನುಷ್ಯರ ನಡುವೆ ನಡೆಯುತ್ತಾನೆ. ನೀವು ಎಲ್ಲ ಅಶುದ್ಧತೆಯನ್ನು ಬಿಟ್ಟು ಕರ್ತನು ನಿಮ್ಮ ಮಧ್ಯದಲ್ಲಿ ನಡೆಯುವಂತೆ ಆತನಿಗೆ ಮೆಚ್ಚಿಕೆಯಾದದ್ದನ್ನು ಮಾಡುತ್ತೀರಾ. ಆದರೆ ನಿಮ್ಮನ್ನು ಕರೆದವನು ಪರಿಶುದ್ಧನಾಗಿರುವಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ನೀವು ಸಹ ಪವಿತ್ರರಾಗಿರಿ. 1 ಪೇತ್ರ 1:15. ದೇವರ ಮಕ್ಕಳೇ, ಪ್ರಪಂಚದ ಕಲ್ಮಶವನ್ನು ಎಂದಿಗೂ ಅನುಮತಿಸಬೇಡಿ ಮತ್ತು ಈ ಪ್ರಪಂಚದ ಕಾಮದ ಆಸೆಗಳು ನಿಮ್ಮೊಳಗೆ ಪ್ರವೇಶಿಸಿ ನಿಮ್ಮನ್ನು ಭ್ರಷ್ಟಗೊಳಿಸುತ್ತವೆ. ನೆನಪಿಡಿ,
ಆದ್ದರಿಂದ ಅವರ ನಡುವೆ ಹೊರಗೆ ಬಂದು ಪ್ರತ್ಯೇಕವಾಗಿರಿ. ಕರ್ತನು ಹೇಳುತ್ತಾನೆ, ಅಶುದ್ಧವಾದದ್ದನ್ನು ಮುಟ್ಟಬೇಡಿ ಮತ್ತು ನಾನು ನಿಮ್ಮನ್ನು ಸ್ವೀಕರಿಸುತ್ತೇನೆ. 2 ಕೊರಿಂಥದವರಿಗೆ 6:17. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.